ನಾವು ಎಲ್ಲೇ ಹೋದರೂ ಬಂದರೂ ಆ ಪಿಕ್ಸನ್ನು ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಮಾಡ್ತೀವಿ. ಆದರೆ ಈ ಥರ ಅಪ್ಲೋಡ್ ಮಾಡುವಂಥ ಫೋಟೋಸಿಂದನೇ ನಿಮ್ಮ ಮಾನ ಮರ್ಯಾದೆ ಎಲ್ಲವೂ ಕೂಡ ಹರಾಜಾಗುತ್ತೆ ಅಂತಂದರೆ ನೀವು ಈ ಸ್ಟೋರಿನ ನಂಬಲೇಬೇಕು, ನೋಡಲೇಬೇಕು. ಇದನ್ನು ಇಂಟರ್ನೆಟ್ ಟರ್ಮ್ಸ್ನಲ್ಲಿ ಅಥವಾ ಸೈಬರ್ ಟರ್ಮ್ಸ್ನಲ್ಲಿ ಮಾರ್ಫಿಂಗ್ ಅಂತ ಕರೀತಾರೆ. ಸೊ ಮಾರ್ಫಿಂಗನ್ನು ಯೂಸ್ ಮಾಡಿಕೊಂಡು ಅಂದರೆ ಇದನ್ನು ಏನಪ್ಪ ಅಂತಂದರೆ ನಿಮ್ಮ ಫೋಟೋವನ್ನು ಎಡಿಟ್ ಮಾಡಿ ಬೇರೆಯವರ ಮುಖನೋ ಅಥವಾ ಬೇರೆಯವರ ದೇಹವನ್ನು ಅದನ್ನು ಮಾರ್ಫ್ ಮಾಡುವಂಥದ್ದು. ಅಂದರೆ ದೇಹ ಯಾರದ್ದು ಆಗಿರುತ್ತೆ, ಮುಖ ಯಾರದ್ದು ಆಗಿರುತ್ತೆ. ಇಂಥ ಒಂದು ಫ್ರಾಡನ್ನು ರೀಸೆಂಟ್ ಟೈಮ್ಸ್ನಲ್ಲಿ ರಶ್ಮಿಕಾ ಮಂದಣ್ಣ ಅವರಿಗೆ ಆಗಿರೋದು ಕೂಡ ನಾವು ನೋಡಿದ್ದೀವಿ. ಸೊ ನೀವು ಅಪ್ಲೋಡ್ ಮಾಡುವಂಥ ಫೋಟೋಸ್ ವಿಡಿಯೋಸನ್ನೇ ಸೈಬರ್ ಹ್ಯಾಕರ್ಸ್ ಅಥವಾ ಖದೀಮರು ಅದನ್ನು ಡೌನ್ಲೋಡ್ ಮಾಡ್ಕೊಳ್ತಾರೆ. ಯಾಕಂದರೆ ನಿಮ್ಮ ವೀಡಿಯೋಸ್ ಇರ್ಬೋದು, ಸ್ಟೇಟಸ್ ಇರ್ಬೋದು, ಫೋಟೋಸ್ ಇರ್ಬೋದು, ಯಾರು ಬೇಕಾದರೂ ಡೌನ್ಲೋಡ್ ಮಾಡ್ಬೋದು ಅಂಥ ಆಪ್ಷನ್ ಇನ್ಸ್ಟಾಗ್ರಾಮ್ನಲ್ಲಿ ಅಥವಾ ಸೋಷಿಯಲ್ ಮೀಡಿಯಲ್ಲಿ ಇರೋದ್ರಿಂದ ಈ ಥರ ನಿಮ್ಮ ಫೋಟೋಸನ್ನು ವೀಡಿಯೋಸನ್ನು ಅವ್ರು ಪಡ್ಕೊಳ್ತಾರೆ. ಅದಾದಮೇಲೆ ಬೇರೆಯವರ ದೇಹಕ್ಕೆ ನಿಮ್ಮ ಮುಖವನ್ನು ಅಂಟಿಸಿ ಅಂದರೆ ಮಾರ್ಫ್ ಮಾಡಿ ಆ ಫೋಟೋನ ನಿಮಗೆ ಕಳಿಸ್ತಾರೆ. ಇದಾದಮೇಲೆ ಅವರು ಹಣಕ್ಕೆ ಬೇಡಿಕೆ ಇಡ್ತಾರೆ. ಯಾವಾಗ ನೀವು ಹಣ ಕೊಡೋದಕ್ಕೆ ಒಪ್ಪೋದಿಲ್ವೋ ಆಗ ಶುರುವಾಗುತ್ತೆ ಬ್ಲ್ಯಾಕ್ ಮೇಲ್ ತಂತ್ರ. ಈ ಫೋಟೋನ ಅಥವಾ ಈ ವಿಡಿಯೋನ ಏನು ಮಾರ್ಫ್ ಮಾಡಿದ್ದಾರೆ ನಿಮ್ಮ ಫ್ರೆಂಡ್ಸ್ ಲಿಸ್ಟಿಗೆ ಹಾಕ್ತೀವಿ, ಅವರೆಲ್ಲರಿಗೂ ಕೂಡ ಕಳಿಸ್ತೀವಿ ಅಂತ ನಿಮಗೆ ಬೆದರಿಕೆ ಹಾಕ್ತಾರೆ. ಅದಕ್ಕೂ ನೀವು ಜಗ್ಗಿಲ್ಲ ಅಂತಂದರೆ ಆಗ ಒಂದೆರಡು ಕಳಿಸಿರುವಂಥ ಸ್ಯಾಂಪಲನ್ನು ಕೂಡ ನಿಮಗೆ ಕಳಿಸ್ತಾರೆ. ಇದರಿಂದ ಎಷ್ಟೋ ಜನ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ ಹೆದರುಕೊಂಡು. ಹಾಗಿದ್ರೆ ಇಂಥ ವಂಚನೆ ಪ್ರಕರಣದಿಂದ ನಮ್ಮನ್ನು ನಾವು ಯಾವ ರೀತಿ ರಕ್ಷಿಸ್ಕೊಳ್ಬೇಕು ಅಂತ ನೋಡ್ತಾ ಹೋದರೆ, ಮೊದಲನೇದಾಗಿ ತುಂಬ ಸೆನ್ಸಿಟಿವ್ ಫೋಟೋಗಳನ್ನ ಅಪ್ಲೋಡ್ ಮಾಡುವಾಗ ಹುಷಾರಾಗಿರಿ. ಅಂದರೆ ಯಾವುದೇ ಥರದ ಜನಕ್ಕೆ ಅದನ್ನು ತುಂಬ ಈಸಿಯಾಗಿ ಸಿಗುತ್ತೆ ಅನ್ನುವಂಥ ಫೋಟೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಮುಖ್ಯವಾಗಿ ಫ್ಯಾಮಿಲಿ ಫೋಟೋ ಅಥವಾ ಮಕ್ಕಳ ಫೋಟೋನ ಅಪ್ಲೋಡ್ ಮಾಡುವಾಗ ಎಚ್ಚರವಾಗಿರಿ. ಯಾವಾಗಲೂ ಪ್ರೊಫೈಲ್ ಲಾಕ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಯೂಸ್ ಮಾಡಿ. ಇನ್ಸ್ಟಾಗ್ರಾಮ್ ಆಗಿದ್ದರೆ ಪ್ರೈವೇಟ್ ಅಕೌಂಟ್ ಸೆಟ್ಟಿಂಗ್ಸನ್ನು ನೀವು ಸೇವ್ ಮಾಡ್ಕೊಳ್ಳಿ. ನಿಮ್ಮ ಫೋಟೋಗಳನ್ನ ನಿಮಗೆ ಕಳಿಸಿ ಏನಾದರೂ ಬೆದರಿಕೆ ಹಾಕಿದ್ರೆ ಆ ಬೆದರಿಕೆಗೆ ಅಂಜೋಕ್ಕೆ ಹೋಗಬೇಡಿ. ಅಕಸ್ಮಾತ್ ಎಲ್ಲವೂ ಕೂಡ ಕೈ ಮೀರಿ ಹೋಗಿದೆ ಅಂತ ನಿಮಗೇನಾದರೂ ಅನಿಸಿದ್ರೆ ಕೂಡಲೇ ಹೋಗಿ ಸೈಬರ್ ಪೊಲೀಸರಿಗೆ ದೂರನ್ನು ಕೊಟ್ಟು ಅವ್ರ ಬಗ್ಗೆ ಕಂಪ್ಲೇಂಟನ್ನು ದಾಖಲಿಸಿ. ಸೊ ನೋಡಿ, ಈ ಕಾಲ ಹೆಂಗಿದೆ ಅಂತಂದರೆ ನಿಮ್ಮ ಫೋಟೋ ನೀವು ಬಳಸೋದು ಕೂಡ ತಪ್ಪು, ಆ ಥರ ಆಗಿದೆ. ಹಾಗಾಗಿ ಇಂಥ ಕಳ್ಳರ ಬಗ್ಗೆ ಹಾಗೂ ಖದೀಮರ ಬಗ್ಗೆ ಇರಲಿ ಎಚ್ಚರ.